ಬ್ರಹ್ಮಚರ್ಯದ ಲಾಭಗಳು. ಒಂದನೇದು ಮನಸ್ಸಿನ ಸ್ಥಿರತೆ. ಮನಸ್ಸಿನ ಚಂಚಲತೆ ಕಡಿಮೆಯಾಗುತ್ತದೆ ಮತ್ತು ಏಕಾಗ್ರತೆ ಹೆಚ್ಚುತ್ತದೆ. ಎರಡನೇದಾಗಿ ದೈಹಿಕ ಶಕ್ತಿ. ದೇಹದಲ್ಲಿ ಉತ್ಸಾಹ, ಸಹನಶಕ್ತಿ ಮತ್ತು ಆರೋಗ್ಯ ಉತ್ತಮವಾಗಿರುತ್ತದೆ. ಮೂರನೆಯದಾಗಿ ಸ್ಮರಣ ಶಕ್ತಿ ವೃದ್ಧಿ. ನೆನಪಿನ ಶಕ್ತಿ ಮತ್ತು ಬುದ್ಧಿಶಕ್ತಿ ತೀಕ್ಷ್ಣವಾಗುತ್ತದೆ. ನಾಲ್ಕನೆಯದಾಗಿ ಆತ್ಮನಿಯಂತ್ರಣ. ಆಸೆ, ಕ್ರೋಧ ಮತ್ತು ವ್ಯಸನಗಳ ಮೇಲೆ ಹಿಡಿತ ಬರುತ್ತದೆ. ಆತ್ಮವಿಶ್ವಾಸ, ಒಳಗಿನ ಶಕ್ತಿ ಅರಿವಿನಿಂದ ಧೈರ್ಯ ಹೆಚ್ಚುತ್ತದೆ. ಆಧ್ಯಾತ್ಮಿಕ ಬೆಳವಣಿಗೆ. ಧ್ಯಾನ, ಜಪ ಮತ್ತು ಸಾಧನೆಗೆ ಸಹಾಯಕ. ಜೀವನದಲ್ಲಿ ಶಿಸ್ತು, ಸಮಯ ಪಾಲನೆ, ಗುರಿ ಸಾಧನೆ ಸುಲಭವಾಗುತ್ತದೆ. ಎಂಟನೆಯದಾಗಿ ಶಾಂತಿ ಮತ್ತು ಸಂತೋಷ. ಅಂತರಂಗದಲ್ಲಿ ನೆಮ್ಮದಿಯ ಅನುಭವ ಉಂಟಾಗುತ್ತದೆ. ಒಟ್ಟಿನಲ್ಲಿ ಹೇಳುವುದಾದರೆ ಬ್ರಹ್ಮಚರ್ಯ ಶರೀರವನ್ನು ಬಲಿಷ್ಠಗೊಳಿಸಿ ಮನಸ್ಸನ್ನು ಪವಿತ್ರಗೊಳಿಸುತ್ತದೆ. ಬ್ರಹ್ಮಚರ್ಯದ ಬಗ್ಗೆ ಸ್ವಾಮಿ ವಿವೇಕಾನಂದರು ಮಹತ್ವದ ಸಂದೇಶವನ್ನು ಹೇಳಿದ್ದಾರೆ. ಸಹೋದರರೇ ಮತ್ತು ಸಹೋದರಿಯರೇ, ಮಾನವನ ಜೀವನದಲ್ಲಿ ಅತಿ ದೊಡ್ಡ ಶಕ್ತಿ ಮನಸ್ಸಿನ ಶಕ್ತಿ. ಆ ಮನಸ್ಸನ್ನು ಬಲಿಷ್ಠಗೊಳಿಸುವ ಮಹತ್ತರ ಸಾಧನೆ ಬ್ರಹ್ಮಚರ್ಯ. ಬ್ರಹ್ಮಚರ್ಯ ಎಂದರೆ ಕೇವಲ ದೇಹದ ನಿಯಂತ್ರಣವಲ್ಲ, ಅದು ಚಿಂತನೆ, ದೃಷ್ಟಿ ಮತ್ತು ಜೀವನದ ಶುದ್ಧತೆ. ಬ್ರಹ್ಮಚರ್ಯವನ್ನು ಪಾಲಿಸುವವನು ತನ್ನ ಶಕ್ತಿಯನ್ನು ವ್ಯರ್ಥಗೊಳಿಸುವುದಿಲ್ಲ. ಆ ಶಕ್ತಿ ಸಂಗ್ರಹವಾಗುತ್ತದೆ, ಪರಿವರ್ತನೆಗೊಳ್ಳುತ್ತದೆ ಮತ್ತು ಬುದ್ಧಿ, ಧೈರ್ಯ ಹಾಗೂ ಆತ್ಮವಿಶ್ವಾಸವಾಗಿ ಹೊರಹೊಮ್ಮುತ್ತದೆ. ನಾನು ಹೇಳುತ್ತೇನೆ, ಬ್ರಹ್ಮಚರ್ಯವಿಲ್ಲದೆ ಮಹಾನ್ ಬುದ್ಧಿ ಸಾಧ್ಯವಿಲ್ಲ, ಮಹಾನ್ ಜೀವನ ಸಾಧ್ಯವಿಲ್ಲ. ನೀವು ಯುವಕರಾಗಿದ್ದೀರಾ? ಹಾಗಾದರೆ ನಿಮ್ಮಲ್ಲಿ ಅನಂತ ಶಕ್ತಿ ಇದೆ. ಆ ಶಕ್ತಿಯನ್ನು ವಿಷಯಾಸಕ್ತಿಗೆ ಒಪ್ಪಿಸಬೇಡಿ. ಅದನ್ನು ಅಧ್ಯಯನಕ್ಕೆ, ಸೇವೆಗೆ, ರಾಷ್ಟ್ರ ನಿರ್ಮಾಣಕ್ಕೆ ಬಳಸಿ. ಪೂರ್ಣ ಬ್ರಹ್ಮಚರ್ಯದಿಂದ ಮನಸ್ಸು ಉಕ್ಕಿನಂತೆ ಬಲಿಷ್ಠವಾಗುತ್ತದೆ. ಬ್ರಹ್ಮಚರ್ಯ ನಿಮ್ಮನ್ನು ದುರ್ಬಲಗೊಳಿಸುವುದಿಲ್ಲ, ಅದು ನಿಮ್ಮನ್ನು ಸಿಂಹದಂತೆ ನಿರ್ಭೀತವನ್ನಾಗಿಸುತ್ತದೆ. ನಿಮ್ಮೊಳಗಿನ ದೈವತ್ವವನ್ನು ಅರಿಯಿರಿ. ಶುದ್ಧ ಜೀವನವೇ ಮಹತ್ತರ ಜೀವನ. ಎದ್ದು ನಿಲ್ಲಿ, ಆತ್ಮವಿಶ್ವಾಸದಿಂದ ಮುಂದೆ ನಡೆಯಿರಿ. ನೀವು ಶಕ್ತಿಯೇ, ನೀವು ಅಮೃತಪುತ್ರರೇ ಎಂದು ಸ್ವಾಮಿ ವಿವೇಕಾನಂದರು ಹೇಳುತ್ತಾರೆ.